ಫ್ರೆಂಡ್ಸ್, ವೆಲ್ಕಮ್ ಟು ಇಂಜಿನಿಯರಿಂಗ್ ಗುರು ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಯಾವುದ್ರ ಮೇಲೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ನಾನು ಒಂದು ಪ್ಲೇಸ್ಟೋರಿಂದ ಒಂದು ಆ್ಯಪ್ ಡೌನ್ಲೋಡ್ ಮಾಡಿದ್ದೆ, mozaic 3D ಅಂತ. ಅದು ಏನಂದರೆ, ಅದರಲ್ಲಿ ನೀವು ಬಯಾಲಜಿ ಆಗ್ಬೋದು, ಇಂಜಿನಿಯರಿಂಗ್ ಆಗ್ಬೋದು, ಡಾಕ್ಟರ್ಸ್, MBBS ಏನಾರ ಮಾಡ್ತಿರ್ಬೋದು. ಅದೊಂದೇ ಆ್ಯಪಲ್ಲಿ ಎಲ್ಲ ಥರ ಬ್ರ್ಯಾಂಚಸ್ ಅಂದರೆ ಎಲ್ಲ ಥರ ಸಬ್ಜೆಕ್ಟ್ಸು ಪ್ರತಿಯೊಂದು ಕೂಡ 3D ವೀಡಿಯೋಸು ಮತ್ತು ಅದ್ರ ಮಾಡೆಲ್ಗಳು 3D ಮಾಡೆಲ್ಸು ಅದು ನಿಮಗೆ ಈ ಅಪ್ಲಿಕೇಶನಲ್ಲಿ ಸಿಗುತ್ತೆ. ನೀವು ಅದ್ರ ಬಗ್ಗೆ ಸ್ಟಡಿನೂ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್, ಅದು ಯಾವುದು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣ್ತಾ ಇದೆ ನೋಡಿ, mozaic 3D ಅಂತ ಒಂದು ಬರ್ಡ್ದು. ಅದ್ರ ಮೇಲೆ ಫಸ್ಟ್ ನೀವು ಆ್ಯಪ್ ಸ್ಟೋರ್ ಬಗ್ಗೆ ನಿಮ್ಮ ಹತ್ರ ಇಲ್ಲ ಅಂದರೆ ಅಲ್ಲಿ ಹೋಗಿ mozaic 3D ಆ್ಯಪ್ ಇಲ್ಲಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಕೊಡಿ. ನೋಡಿ ಫ್ರೆಂಡ್ಸ್, ಫಸ್ಟ್ ಬಂದಿದ್ದೀರ ಬರ್ಡ್ದು, ಅದೇನೆ. ಇದನ್ನು ಹೋಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಅದು ಬನ್ನಿ, ಇದನ್ನ ಓಪನ್ ಮಾಡೋಣ. ಇದಕ್ಕೆ ಇಂಟರ್ನೆಟ್ ಬೇಕಾಗುತ್ತೆ. ನಾನು ಆಲ್ರೆಡಿ ಓಪನ್ ಮಾಡಿದ್ದೆ, ಅದಕ್ಕೆ ಸ್ವಲ್ಪ ಬೇಗ ಓಪನ್ ಆಯಿತು. ನೀವು ಸ್ಟಾರ್ಟಿಂಗ್ ಡೌನ್ಲೋಡ್ ಮಾಡಿ ಓಪನ್ ಮಾಡಬೇಕಾದ್ರೆ ನೀವು ಸೈನ್ ಇನ್ ಆಗಬೇಕಾಗುತ್ತೆ, ಲಾಗಿನ್ ಆಗಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನೀಗ ಇಂಜಿನಿಯರಿಂಗ್ ಗುರು ಅಂತ ಚಾನಲ್ ಇರೋದು, ನನಗೆ ಇಂಜಿನಿಯರಿಂಗ್ ಸಂಬಂಧಪಟ್ಟಿದ್ದೆ ಯಾವ್ದಾರ ಓಪನ್ ಮಾಡ್ತೀನಿ. ಬೇಕಾದ್ರೆ ನೀವು ಇಲ್ಲಿರಷ್ಟೇ ಅಲ್ಲ, ಇಲ್ಲಿ ಮೇಲೆ ಸರ್ಚ್ ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಕೊಡ್ಬೋದು. ಈಗ ಒಂದು PCB ಅಂತ ಕೊಡ್ತೀನಿ, ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್. ಪ್ರಿಂಟೆಡ್ ಸರ್ಕ್ಯೂಟ್ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಸರ್ಚ್ ಕೊಡಿ, ಡನ್. ಹಾಕ್ಕೊಡ್ತಿದ್ದಂಗೆ ಮ್ಯಾಚಸ್ 2 ಇದೆ ಅಂತ ತೋರಿಸ್ತಾ ಇದೆ ನೋಡಿ. ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಮೊದಲನೇ ಇದಿದೆ ನೋಡಿ, ನನಗೆ ಬೇಕಾಗಿತ್ತು, ಸಿಕ್ತು. ಫ್ರೆಂಡ್ಸ್, ನೀವು ಇದನ್ನು ಏನಾದರೂ ಈ ಥರ ಓಪನ್ ಮಾಡಬೇಕು ಅಂದರೆ ಅಲ್ಲಿ ಪ್ಲೇ ಬಟನ್ ಕಾಣಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಕೊಡಿ. ಹಾಗೆ ನಾನು ಏನಕ್ಕೆ ಲಾಗಿನ್ ಆಗಬೇಕು ಅಂದರೆ, ನೀವು ಯಾವುದೇ ಈ ಥರ 3D ಇಮೇಜ್ನ 3D ಮಾಡೆಲ್ಸ್ನ ನೋಡಬೇಕಾದ್ರೆ ಈ ಥರ ನಿಮ್ಗೆ ಆಪ್ಷನ್ ತೋರಿಸುತ್ತೆ. ನೀವು ಕಂಟಿನ್ಯೂ ಅಂತ ಕೊಟ್ಟರೆ ಸೈನ್ ಇನ್ ಅಂತ ತೋರಿಸುತ್ತೆ. ನಾನು ಅಲ್ಲೇ ಸೈನ್ ಇನ್ ಆಗಿದ್ದೀನಿ. ಪರ್ಚೇಸ್ ಮಾಡಬೇಕಿಲ್ಲ ಅಂದರೆ ಓಪನ್ 3D ಪರ್ಚೇಸ್ ಮಾಡೋಂಗಿದ್ರೆ ನೀವು ಮಾಡ್ಬೋದು, ಆಫ್ಲೈನಿಗೆ ಸೇವ್ ಆಗಿರುತ್ತೆ. ನಾನು ಓಪನ್ 3D ಅಂತ ಕೊಡ್ತೀನಿ. ಸೈನ್ ಇನ್ ಆಗಿದ್ದರೆ ಅದೊಂದೇ ಸಲ ಓಪನ್ 3D ಅಂತ ಒಂದೇ ಸಲ ಆಪ್ಷನ್ ಬರೋದು. ಇನ್ನೊಂದು ಸಲ ಓಪನ್ ಮಾಡ್ಬೇಕಾದ್ರೆ ನೀವು ಪರ್ಚೇಸ್ ಮಾಡಬೇಕಾಗಿರುತ್ತೆ. ಸ್ಕಿಪ್ ಮಾಡಿರ್ತೀನಿ, ಇದು ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಆಗಿದೆ ಸ್ವಲ್ಪ ಟೈಮ್ ತಗೊಳುತ್ತೆ, 5 ಮಿನಿಟ್ಸ್ ತಗೊಳುತ್ತೆ ಅದು ಓಪನ್ ಆಗೋದಕ್ಕೆ. ಇಂಟರ್ನೆಟ್ ಫಾಸ್ಟ್ ಇದ್ದರೆ ಬೇಗನೆ ಓಪನ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಾನು PCB ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಮೇಲೆ ಕ್ಲಿಕ್ ಕೊಟ್ಟಿದೆ, ಅದು ಓಪನ್ ಆಗಿದೆ ನೋಡಿ. ಇದು 3D ಇಮೇಜ್, ನೀವು ಯಾವ ಕಡೆನಾದರೂ ರೊಟೇಟ್ ಮಾಡ್ಬೋದು, ಅದ್ರ ಬಗ್ಗೆ ಸ್ಟಡಿನೂ ಮಾಡ್ಬೋದು, ಬೇಕಾದ್ರೆ ಝೂಮ್ನು ಮಾಡ್ಬೋದು. ನೋಡಿ, ಫುಲ್ ಕ್ಲಿಯರ್ ಇಮೇಜ್, ಕ್ಲಿಯರ್ 3D ಮಾಡೆಲ್ ಇದೆ. ಇದು ಆರ್ಡಿನೋ ಇಮೇಜ್. ನಾನು ಪ್ರಿಂಟೆಡ್ ಸರ್ಕ್ಯೂಟ್ ಓಕೆ, ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ 3D ಪ್ಲಗಿನ್ಸ್ ಬಂದಿದೆ, IC ಚಿಪ್ಸ್ ಇದೆ, ಎಲ್ಲನೂ ಕೂಡ ಮಾಡಿದ್ದಾರೆ. ಬೇಕಾದ್ರೆ ನೀವು ಇದ್ರ ಬಗ್ಗೆ ಇನ್ನೂ ಓದಬೇಕಂದ್ರೆ, ಈಗ ಸಿಂಗಲ್ ಪಾರ್ಟ್ಸ್ ಓದಬೇಕಂದ್ರೆ ಈ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂತ ಇದೆಯಲ್ಲ, ಅದ್ರ ಪಕ್ಕನೇ ಅದ್ರ ಪಾರ್ಟ್ಸ್ ಎಲ್ಲಗಳು ಇವೆ. ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಮೇಲೆ ಕ್ಲಿಕ್ ಕೊಡ್ತೀನಿ, IC ಮೇಲೆ. ನೋಡಿ, IC ಹತ್ರ ಹೋಗುತ್ತೆ. ನೀವು ಅದರ ಯಾವುದೇ ಕಾಂಪೊನೆಂಟ್ ಆದರೂ ಸರಿ ನೀವು 3D ಇಮೇಜ್ನ ನೋಡ್ಬೋದು. ನೋಡಿ, ಇದೊಂದು ಬೆಸ್ಟ್ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ನೀವು ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ಬೋದು. ಅದು ವಿತ್ 3D ಇಮೇಜ್. ನೆಕ್ಸ್ಟ್ ಸಿಲಿಕಾನ್ ಚಿಪ್. ನೋಡಿ ಫ್ರೆಂಡ್ಸ್, ಫುಲ್ ಡೀಟೇಲ್ ಹಾಕ್ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಅಂದರೆ ಸಿಲಿಕಾನ್ ಚಿಪ್. ನೆಕ್ಸ್ಟ್ ಟ್ರಾನ್ಸಿಸ್ಟರ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಅದರಲ್ಲಿ ಇನ್ನೂ ಹತ್ರ ಮೇಲ್ಗಡೆ ಇರ್ತಲ್ಲ, ಅದನ್ನೇ ಟ್ರಾನ್ಸಿಸ್ಟರ್. ಬೇಸಿಕ್ ಯೂನಿಟರಿ ಕಲೆಕ್ಟರ್ ಅಷ್ಟೇ, ಅದರಲ್ಲಿರೋ ಪಾರ್ಟ್ಸ್ಗಳನ್ನ ಮೆನ್ಷನ್ ಮಾಡಿದ್ದಾರೆ. ಬೇಕಾದ್ರೆ ನೀವು ಒಂದು ನಿಮಿಷ, ಸಾರಿ ಫ್ರೆಂಡ್ಸ್, ಪಾಸ್ ಮಾಡಿದ್ದಕ್ಕೆ ಅದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ತುಂಬ ಜನ ಬಂದಿದ್ರು, ಅದಕ್ಕೆ ಬೇರೆ ಕಡೆ ಬಂದಿದ್ದು. ನೋಡಿ ಫ್ರೆಂಡ್ಸ್, ಅದು ಎಕ್ಸಿಟ್ ಅದಷ್ಟೇ ಇದ್ದಿತ್ತು. ಇನ್ ಕೇಸ್ ನೀವೇನಾದರೂ ಬಯಾಲಜಿ ಸ್ಟೂಡೆಂಟ್ MBBS ಮಾಡ್ತಿದ್ರೆ, ಇಲ್ಲ ಅಂದರೆ ಏನಾದರೂ BSc ಮಾಡ್ತಿದ್ರೆ, ಎಲ್ಲ ರೀತಿ. ಫಾರ್ ಎಕ್ಸಾಂಪಲ್, ಈಗ ಬಯಾಲಜಿ ಸ್ಟೂಡೆಂಟ್ ಆಗಿದೆ, ನಾನು ನೋಡಿ ಇದು ಅಲ್ಲೇ ಹಾರ್ಟನ್ನು ಓಪನ್ ಮಾಡಿದ್ದೆ, ಅದಕ್ಕೆ ಅದು ಆರೆಂಜ್ ಕಲರ್ ಆಗಿದೆ. ಅದನ್ನ ಇನ್ನೊಂದು ಸಲ ಓಪನ್ ಮಾಡಿದ್ರೆ
ನೋಡಿ ಪರ್ಚೇಸ್ ಅಂತ ತೋರಿಸುತ್ತೆ. ಇನ್ನೊಂದು ಸಲ ಓಪನ್ 3D ಅಂತ ಆಪ್ಷನ್ ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಆದರೆ ಓಪನ್ ಮಾಡಿಲ್ದದು ಗ್ರೀನ್ ಕಲರಲ್ಲಿ ಇರ್ತದೆ ಪ್ಲೇ ಬಟನ್ಸ್. ಈಗ ನೋಡಿ ಎಲೆಕ್ಟ್ರಾನಿಕ್ ಮೋಟರ್ಸ್ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಹೇಗೆ ವರ್ಕ್ ಆಗುತ್ತೆ ಎಲ್ಲ ಇದರಲ್ಲಿ ಹಾಕಿದ್ದಾರೆ. ಆ್ಯಂಡ್ ನಾನು ಹೇಳಿದ್ನಲ್ಲ, ಇನ್ ಕೇಸ್ ನೀವು ಬಯಾಲಜಿ ಸ್ಟೂಡೆಂಟ್ ಆಗಿದ್ದರೆ ನೋಡಿ ತೋರಿಸ್ತೀನಿ. ಹ್ಯೂಮನ್ ಹೇರ್ದು ಓಪನ್ ಮಾಡ್ತೀನಿ. ಒಂದು ನಿಮಿಷ ಪಾಸ್ ಮಾಡ್ತೀನಿ, ಇದನ್ನು ಲೇಟ್ ಆಗುತ್ತೆ. ಇದ್ರ ಮೇಲೆ ಬರೀಲೂಬೋದು ಸ್ಕ್ರೀನು. ಗುಡ್, ಆದರೆ ಇಳಿಸೋಕ್ಕಾಗಲ್ಲ ಅನಿಸುತ್ತೆ. ಓಕೆ, ನೋಡಿ ಫ್ರೆಂಡ್ಸ್, ಆನ್ ಆಗಿದೆ, ಲೋಡ್ ಆಗಿದೆ ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ಫುಲ್ 3D. ನಾನು ಹ್ಯೂಮನ್ ಇಯರ್ ಓಪನ್ ಮಾಡಿದ್ನಲ್ಲ, ಅದಕ್ಕೆ ಅವ್ರು ಅದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಈ ಮೊಸೈಕ್ 3D ಅಂತ ಲೋಗೋ ಇದೆ ಕೆಳಗಡೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಫುಲ್ ಡಿಸ್ಪ್ಲೇ ವ್ಯೂ ಮಾಡ್ಬೋದು. ಹಾಗೆ ನೋಡಿ, ಬೇಕಾದ್ರೆ ಹ್ಯೂಮನ್ ಹೇರ್ ಬೇಕಿತ್ತಲ್ಲ, ನೋಡಿ ಝೂಮ್ ಮಾಡ್ತೀನಿ, ಫುಲ್ ಕ್ಲಾರಿಟಿ ಚೆನ್ನಾಗಿದೆ. ನಾನು ಹೇಳ್ದಂಗೆ ಮೊಸೈಕ್ 3D ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಫುಲ್ ವ್ಯೂ ಡಿಸ್ಪ್ಲೇ ನೋಡ್ಬೋದು. ಮತ್ತು ಝೂಮ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇಯರ್ ಡ್ರಮ್ಸ್ ಎಲ್ಲ ಕಾಣಿಸ್ತಾ ಇದೆ. ನರ್ವಸ್ ಸಿಸ್ಟಮ್ಸ್ ಅದ್ರದ್ದು ಹೇಗೆ ಬೇಕಾದ್ರೆ ನೀವು ಇಲ್ಲಿ ಹೇಗೆ ಸೌಂಡ್ ವೇವ್ಸ್ ಟ್ರಾವೆಲ್ ಮಾಡುತ್ತೆ ಇಯರ್ ಡ್ರಮ್ ಒಳಗಡೆ ಎಲ್ಲ ನೋಡ್ಬೋದು. ಇನ್ನೊಂದು ಸಲ ಫುಲ್ ವ್ಯೂ ಡಿಸ್ಪ್ಲೇ ಕ್ಲೋಸ್ ಮಾಡಬೇಕು ಅಂದರೆ ಮೊಸೈಕ್ 3D ಅಂತ ಇದೆ, ಅದ್ರ ಮೇಲೆ ಇನ್ನೊಂದು ಸಲ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಯರ್ ಮೇಲೆ ಕ್ಲಿಕ್ ಮಾಡಿ, ಅಂದರೆ ಡೈರೆಕ್ಟ್ ಇಯರ್ ಹತ್ರನೇ ಹೋಗುತ್ತೆ. ನಮಗೆ ಗೊತ್ತು ಈಗ ಇಯರ್ ಬೋನ್ಸ್, ನನಗೆ ತಿಳಿದಿರೋ ಪ್ರಕಾರ ಇಯರ್ ಸ್ಮಾಲೆಸ್ಟ್ ಬೋನ್ ಸ್ಟೇಪ್ಸ್ ಅಂತ ಇರುತ್ತಲ್ಲ, ನೋಡಿ ಇಯರ್ ಬೋನ್ಸ್ ಅಂತ ಕೊಟ್ಟರೆ ಈಗ ಬೋನ್ಸ್ ಸ್ಟೇಪ್ಸ್ ಹತ್ರ ಹೋಗುತ್ತೆ. ಇಯರ್ ಬೋನ್ ಇದೆ ನೋಡಿ ಹೇಗಿದೆ, 3D ಇಮೇಜ್ ಇದೆ. ಮತ್ತು ನೋಡಿ ಫ್ರೆಂಡ್ಸ್, ಇಲ್ಲಿ ಎಲ್ಲ ಕಲರ್ನೆಲ್ಲ ಸಿಸ್ಟಮ್ ಹೇಗೆ ಬ್ರೈನ್ಗೆ ಕನೆಕ್ಷನ್ ಇದೆ. ಝೂಮ್ ಔಟ್ ಮಾಡ್ತೀನಿ, ಇನ್ನು ಝೂಮ್ ಇನ್ ಮಾಡಿದೆ. ನೋಡಿ ಫ್ರೆಂಡ್ಸ್, ಅದಾದ್ಮೇಲೆ ಕೋಕ್ಲಿಯಾ ಇಯರ್ ಡ್ರಮ್ ನೋಡಿ ಫ್ರೆಂಡ್ಸ್, MBBS ಸ್ಟೂಡೆಂಟ್ಸ್ಗೆ ಮಸ್ತ್, ತುಂಬ ಚೆನ್ನಾಗಿ ಓದ್ಬೋದು ನೋಡಿಕೊಂಡು 3D ಇಮೇಜಸ್. ಆರ್ಗನ್ ಆಫ್ ಕೋಟಿಂಗ್ ನೋಡಿ ಫ್ರೆಂಡ್ಸ್, ಎಷ್ಟಾದರೂ ನೋಡಿ ಫ್ರೆಂಡ್ಸ್, ಅದು ಸೌಂಡ್ ವೇವ್ಸ್ ಹೇಗೆ ಟ್ರಾವೆಲ್ ಮಾಡುತ್ತೆ ಅಂತ ನೋಡಿ. ನೋಡಿ ಫ್ರೆಂಡ್ಸ್, ಅಲ್ಲಿ ಸೌಂಡ್ ವೇವ್ಸ್ ಹೇಗೆ ಟ್ರಾವೆಲ್ ಮಾಡುತ್ತೆ, ಎಷ್ಟು ಕ್ಲೀನಾಗಿ ಇದು ಮಾಡಿದ್ದಾರೆ. ತುಂಬ ಒಳ್ಳೆಯ ಅಪ್ಲಿಕೇಶನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಿಜ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಬೇಕಾದ್ರೆ ನೀವು ಇದರಲ್ಲಿ ಕ್ವಿಜ್ ಅಟೆಂಡ್ ಮಾಡ್ಬೋದು. ನೆಕ್ಸ್ಟ್ ಆ್ಯನಿಮೇಷನ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರು ನಿಮ್ಗೆ ವಿತ್ ಎಕ್ಸ್ಪ್ಲನೇಷನ್ ಕೊಡ್ತಾರೆ ವೀಡಿಯೋಸ್ನ. ಮೊಸೈಕ್ 3D ಮೇಲೆ ಕ್ಲಿಕ್ ಮಾಡಿ ಫುಲ್ ವೀಡಿಯೋಸ್ ನೋಡಿ. Our ears. Healthy ears can perceive sound waves of frequencies from about 20 to 20,000 hertz. This range will become narrower due to aging or noise exposure. Sound waves create signals in